ಹಾಯ್ ಫ್ರೆಂಡ್ಸ್, ನಮಸ್ತೆ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ತಿಳ್ಕೊಂಡು ಬರೋಣ. ಇಲ್ಲಿ ಮನುಜ ಓನರ್ ಸೀಟ್ ಮೇಲೆ ಕೂತ್ಕೊಂಡು ಹಳೆ ಎಂಪ್ಲಾಯ್ಸ್ನೆಲ್ಲ ಏನಪ್ಪ ಬರ್ರಿ ಇಲ್ಲಿ ಅಂತ ಕರೆದ್ಬಿಟ್ಟು ಎಲ್ಲರೂ ಬರೋದಕ್ಕೆ ಹೇಳ್ತಾನೆ. ಆಗ ಅವರು ಏನಪ್ಪ ಬರ್ರಿ ಇಲ್ಲಿ, ಎಲ್ಲರೂ ಯಜಮಾನ್ರು ಕರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬರ್ತಾರೆ. ಆಗ ಮನುಜ ಎಲ್ಲರೂ ಬಂದ್ರಾ, ಎಲ್ಲ ವರ್ಕ್ ಮಾಡಿದ್ದು ಸಾಕು, ಯಾಕೆ ಸರ್ ಬೇಗ ಕ್ಲೋಸ್ ಮಾಡ್ತಾ ಇದ್ದೀರಾ ಅಂತ ಅವ್ರು ಎಂಪ್ಲಾಯೀಸ್ ಕೇಳಿದಾಗ, ನಾಳೆ ಬರಬೇಕಾ, ನಾಳೆ ಮಾತ್ರ ಅಲ್ಲ, ಇನ್ನು ಮುಂದೆ ಇಲ್ಲಿಗೆ ಬರುವುದೇ ಬೇಡ, ನಿಮಗೆ ಇನ್ನು ಮುಂದೆ ಇಲ್ಲಿಗೆ ಕೆಲಸ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಸರ್ ಓನರ್ ಹಿಂಗೆ ಹೇಳ್ತಿದ್ದಾರೆ, ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ, ಇಲ್ಲಿ ಬೋನಸ್ ಕೊಡ್ತೀರಾ ಅಂದ್ಕೊಂಡ್ರೆ ಅಂತ ಹೇಳಿದಾಗ ಆಗ ಮನುಜ, ಬಂದುಬಿಡಿ ಬೋನಸ್, ನಿಮ್ಮಂಥ ವಯಸ್ಸಾಧಾರಣ ಇಟ್ಕೊಂಡು ಏನು ಕೆಲಸ ಮಾಡಿಸ್ಕೊಳ್ಳಿ ಹೇಳಿ, ಅದಕ್ಕೆ ನಾನೀಗ ಯಂಗ್ಸ್ಟಾರ್ಸ್ನ ತೊಗೊಂಡಿದ್ದೀನಿ, ಅವರೇ ನೋಡ್ಕೋತಾರೆ. ಆಗ ಎಂಪ್ಲಾಯೀಸ್ ಏನಪ್ಪ ಬನ್ನಿ ಇಲ್ಲಿ ಅಂತ ಯಂಗ್ಸ್ಟಾರ್ಸ್ನೆಲ್ಲ ಕರೀತಾನೆ. ಆಗ ಹಳುಬ್ರು ಏನಪ್ಪ ಇಲ್ಲಿ ಹೊಸಬ್ರು ಬಂದುಬಿಟ್ರು. ಆಗ ಮನುಜ, ನೋಡಿದ್ರಲ್ಲ ಇವರೇ ಇನ್ನು ಮುಂದೆ ನಮ್ಮ ಸ್ಟಾಫ್ ಯಂಗ್ಸ್ಟಾರ್ಸ್, ಹೋಗಿ ಎಲ್ಲ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರನ್ನೆಲ್ಲ ಕಳಿಸ್ತಾನೆ ಮನುಜ. ಸರ್ ಇದು ತುಂಬ ಅನ್ಯಾಯ ಸರ್, ಎಷ್ಟು ವರ್ಷದಿಂದ ಇವರೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ನೀವೀಗ ನಮ್ಮನ್ನು ಹೊರ ಹಾಕ್ತಿದ್ದೀರಾ. ಆಗ ಮನುಜ, ನಾವು ಹಾಗೆ ಮೇಡಮ್ ನೀವಾದರೂ ಹೇಳಬಾರ್ದಾ ಅಂತ ರೋಹಿಣಿಗೆ ಹೇಳಿದಾಗ, ನೋಡಿ ಸರ್ ಈ ಶೋರೂಮ್ಗೆ ಓನರ್ ಇವ್ರ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಏನೇ ನಿರ್ಧಾರ ತಗೊಂಡ್ರು ನಾನು ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೆಲಸ ಮಾಡಿ, ನೀವು ಬೇರೆ ಅಂಗಡಿಲಿ ಎಲ್ಲಾದರೂ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ರೋಹಿಣಿ. ಅದು ಹೇಗೆ, ನಮ್ಮನ್ನು ಕೆಲಸದಿಂದ ತೆಗಿತೀರಾ, ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮನುಜ, ಹಲೋ ಏನ್ರಿ ವಾಯ್ಸ್ನ ರೇಂಜ್ ಮಾಡ್ತಿದ್ದೀರಾ, ಇಂಥ ಬೆದರಿಕೆಗೆಲ್ಲ ಹೆದರೋ ವ್ಯಕ್ತಿ ನಾನಲ್ಲ, ಅಗ್ರಿಮೆಂಟ್ ಏನಾದರೂ ಇದ್ದರೆ ನಿಮ್ಮ ಹಳೆ ಓನರ್ ಜೊತೆನೇ ಮುಗ್ದೋಯ್ತು, ನಮ್ಮ ಹಳೆ ಓನರು ತುಂಬ ಒಳ್ಳೆಯವರು, ನಮ್ಮನ್ನೆಲ್ಲ ಹೇಗೆ ನೋಡ್ಕೋತಿದ್ರು ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಮನುಜ, ಅದಕ್ಕೆ ಈ ಶಾಪು ಸೇಲ್ ಮಾಡೋ ಪರಿಸ್ಥಿತಿಗೆ ಬಂದಿದ್ದು, ನಾನು ಅವರಾಗಲ್ಲ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗೋಕ್ಕೆ ಇರ್ತೀನಿ, ಸೊ ಪ್ಲೀಸ್ ಯುವರ್ ಆಲ್ ಗೆಟ್ ಔಟ್ ಅಂತ ಹೇಳ್ತಾನೆ. ನೋಡಿ ಸರ್ ಬಿಡ್ರಪ್ಪ, ಶೋರೂಮ್ ಓನರು ಇವರು, ಹೋಗು ಅಂದರೆ ಹೋಗಬೇಕು, ಬಾ ಅಂದರೆ ಬರಬೇಕು, ಹೋಗೋಣ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆಗ ರೋಹಿಣಿ, ಮನೋಜ್ ಸೂಪರ್, ನಿಮಗಿಷ್ಟು ಶಿಸ್ಟಾಗಿ ಮಾತಾಡೋಕ್ಕೆ ಬರುತ್ತಾ ರೋಹಿಣಿ, ನಾನು ಬೇರೆ ವ್ಯಕ್ತಿನೇ ಆಗಿ ಬಿಸ್ನೆಸ್ ಅಂತ ಬಂದರೆ ಬೇರೆ ವ್ಯಕ್ತಿನೇ ಆಗಿ ಹೋಗ್ತೀನಿ, ಸರಿ ಒಳ್ಳೆ ಡಿಸಿಷನ್, ಆಲ್ ದ ಬೆಸ್ಟ್ ಅಂತ ರೋಹಿಣಿ ಹೇಳ್ತಾಳೆ. ಎಲ್ಲ ಕೆಲಸ ಮುಗಿಸ್ಕೊಂಡು ರೋಹಿಣಿ ಮನೋಜ ಮನೆಗೆ ಬರ್ತಾರೆ. ಇಲ್ಲಿ ಮನೋಜ ರೋಹಿಣಿ ಶಾಪ್ಗೆ ಇವತ್ತು ತುಂಬಾ ಕಸ್ಟಮರ್ ಬಂದುಬಿಟ್ಟಿದ್ರು, ಅವ್ರ ಜೊತೆ ಮಾತಾಡಿ ಕೈ ಬಾಯಿ ಎಲ್ಲ ನೋವು ಆಗಿಬಿಟ್ಟಿದೆ. ಏನೋ ಮನೋಜ ನೀವು ಒಂದು ದಿನಕ್ಕೆ ಇಷ್ಟೊಂದು ಸುಸ್ತಾಗಿಬಿಟ್ರಾ ಅಂತ ರೋಹಿಣಿ ಕೇಳ್ತಿದ್ರೆ, ಅಯ್ಯೋ ಕೆಲಸ ಮಾಡಿ ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಅಷ್ಟರಲ್ಲೇ ಶಾಂತಿ ಓಡೋಡಿ ಬಂದುಬಿಟ್ಟು, ಅಯ್ಯೋ ಬಂದುಬಿಟ್ರಾ, ಹೊರ ಹೋಗಿ ಬಾಗಿಲಲ್ಲೇ ನಿಂತ್ಕೊಳ್ಳಿ, ಹೋಗೋ ಹೇಳ್ತೀನಿ, ದೃಷ್ಟಿ ತೆಗಿಯೋದು ಬೇಡವಾ, ಎಷ್ಟು ಜನ ನೀನು ನೋಡಿಕೊಂಡು ಕಣ್ಣು ಹಾಕಿರ್ತಾರೆ, ಇರು ಮನುಜ ಅಂತ ಹೇಳ್ತಾಳೆ. ಆಗ ಮನುಜ, ನಾನಿದ್ದೆ ಅಮ್ಮ, ನಂಗೆ ನಿದ್ದೆ ಬರ್ತಿದೆ ಅಮ್ಮ, ಮೈಕೈ ಎಲ್ಲ ನೋವು ಅಂತ ಹೇಳ್ತಿರ್ಬೇಕಾದ್ರೆ ಆಗ ಶಾಂತಿ, ನೋಡ್ದಾ ಇದಕ್ಕೆ ಹೇಳೋದು ದೃಷ್ಟಿಯಾಗಿದೆ ಅಂತ, ದೃಷ್ಟಿ ತೆಗೆದುಬಿಟ್ರೆ ಎಲ್ಲ ಸರಿ ಹೋಗುತ್ತೆ, ಅಲ್ಲೇ ಇರು, ಒಳಗೆ ಬರಬೇಡ, ವೇಟ್ ಮಾಡು ಅಂತ ಹೇಳಿಬಿಟ್ಟು ಆರತಿ ತಟ್ಟಿ ತರಕ್ಕೆ ಒಳಗೆ ಹೋಗ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಅವ್ರು ಬರ್ತಾರೆ. ಮುಗಿತೇನಪ್ಪ ಕೆಲಸ, ಸ್ಯಾಪ್ ಕ್ಲೋಸ್ ಮಾಡ್ಕೊಂಡು ಬಂದ್ರಾ ಏನಪ್ಪ, ಹೂನಪ್ಪ. ಆಗ ಮನುಜ, ಹೂನಪ್ಪ ಮುಗೀತು, ಎಲ್ಲ ಸರಿಯಾಗಿ ಲಾಕ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು, ವೆರಿ ಗುಡ್, ಅಲ್ಯಾಕೆ ನಿಂತಿದ್ದೀರಿ, ಒಳಗೆ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲೇ ಶಾಂತಿ ಆರತಿ ತಟ್ಟೆ ತೊಗೊಂಡು ಬಂದು, ನಾನೇ ಹೇಳಿದ್ದು ನಿಂತ್ಕೊಳ್ಳಿ ಅಂತ, ಇಬ್ಬರಿಗೂ ದೃಷ್ಟಿ ತೆಗಿಬೇಕು ಅಯ್ಯೋ ಅಂತ ಹೇಳಿಬಿಟ್ಟು ದೃಷ್ಟಿ ತೆಗಿತಾಳೆ. ಅಷ್ಟರಲ್ಲಿ ಸೂರ್ಯ ಮೀನಾ ಎಲ್ಲರೂ ಬರ್ತಾರೆ. ಆಗ ಸೂರ್ಯ, ಅಪ್ಪೋ ಇವನೇನು ಸಾಧನೆ ಮಾಡ್ಕೊಂಡು ಬಂದಿದ್ದೇನೆ ಅಂತ ಈ ಅಮ್ಮ ಈ ಥರ ಮಾಡ್ತಿದ್ದಾರೆ, ಹಾಗಲ್ಲಪ್ಪ ಇವತ್ತು ಶೋರೂಮ್ ಓಪನಿಂಗ್ ಅಲ್ವಾ, ತುಂಬ ಜನ ಬಂದಿರ್ತಾರೆ, ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿ ತೆಗಿತಾ ಇದ್ದಾಳೆ ಕಣೋ ಅಂತ ರಂಗನಾಥ್ ಅವರು ಹೇಳ್ತಿದ್ರೆ ಆಗ ಸೂರ್ಯ, ಓ ಹಂಗಾ, ಸರಿ ಆಯಿತು, ಎತ್ತಿ ಆರತಿ ಚೆನ್ನಾಗಿ ಎತ್ತಿ, ಅಪ್ಪನಿಗೆ ಕೊಡಬೇಕಾಗಿರೋ 25 ಲಕ್ಷ ಕೊಡೋವರೆಗೂ ಮಂಗಳಾರತಿ ಚೆನ್ನಾಗಿ ಎತ್ತಿಬಿಡಿ ಮುಖಕ್ಕೆ ಅಂತ ಹೇಳ್ತಿದ್ರೆ ಆಗ ರೋಹಿಣಿ, ಅತ್ತೆ ನಾವಿನ್ನೂ ಮನೆ ಒಳಗೆ ಹೆಜ್ಜೆನೂ ಇಟ್ಟಿಲ್ಲ ನೋಡಿ, ಸೂರ್ಯ ಅವರು ಆಗಲೇ ಶುರು ಮಾಡಿಕೊಂಡ್ರು ಅಂತ ಹೇಳ್ತಿರ್ಬೇಕಾದ್ರೆ ಆಗ ಶಾಂತಿ, ಅಯ್ಯೋ ರೋಹಿಣಿ ಅವನ್ನ ಬಿಡಮ್ಮ, ಅವನಿಗೆ ಹೊಟ್ಟೆ ಉರಿ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾನೆ, ನೀನು ತಲೆ ಕೆಡ್ಸ್ಕೋಬೇಡ, ಇವನ ಕಣ್ಣು ಜಾಸ್ತಿ ಬಿದ್ದಿರುತ್ತೆ, ಅದಕ್ಕೆ ನಾನು ಎಕ್ಸ್ಟ್ರಾ ದೃಷ್ಟಿ ತೆಗಿತಾ ಇರೋದು ಅಂತ ಹೇಳ್ತಾಳೆ. ಹಲೋ, ಕರೆಕ್ಟಾಗಿ ಹೇಳಬೇಕಂದ್ರೆ ದೃಷ್ಟಿ ತೆಗಿಬೇಕಾಗಿರೋದು ನಮ್ಮ ಅಪ್ಪನಿಗೆ, ಆದರೆ ಅಪ್ಪನಿಗೆ ದೃಷ್ಟಿ ಯಾಕೋ. ಆಗ ರವಿ ಹೇಳ್ತಾನೆ, ಅಪ್ಪನಿಗೆ ದೃಷ್ಟಿ ಯಾಕೋ ಅಲ್ವೋ, 3 ಜನ ಮಕ್ಕಳನ್ನ ತಮ್ಮ ಕಾಲ ಮೇಲೆ ತಾವು ನಿಲ್ಲೋ ಹಾಗೆ ಮಾಡಿದ್ದಾರೆ ನೋಡು, ಅದಕ್ಕೆ ನಮ್ಮ ಅಪ್ಪನಿಗೆ ನಿಜವಾಗ್ಲೂ ದೃಷ್ಟಿಯಾಗಿರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು, ಸುಮ್ಮನೆ ಇರೋ ಸೂರ್ಯ, ಏನಾರ ಒಂದು ಹೇಳ್ಕೊಂಡು ನೀನು ಒಳ್ಳೆ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ, ಮೀನಾ ತಗೊಂಡೋಗಿ ಚೆಲ್ಬಾ, ಆ ಮೀನಾ ಅದನ್ನು ತಲೆ ಮೇಲೆ ಸುರಿದು ಬಿಡಮ್ಮ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಪ್ಪ, ಮಗುಗೆ ದೃಷ್ಟಿ ತುಂಬ ಜಾಸ್ತಿ ಆಗಿರುತ್ತೆ, ಅದನ್ನು ತಗೊಂಡು ಹೋಗಿ ಬೀದಿಲಿ ವೇಸ್ಟ್ ಮಾಡೋ ಬದಲು ತಲೆ ಮೇಲೆ ಸುರಿದ್ಬಿಟ್ರೆ ಎಲ್ಲ ದೃಷ್ಟಿ ಪರಿಹಾರ ಆಗುತ್ತೆ. ಮೀನಾ ನಿಂತಿದೆಯಾ, ಹುಯ್ಯೆ ಮೀನಾ, ನೀನು ತಗೊಂಡು ಹೋಗು ತಾಯಿ ಅಂತ ರಂಗನಾಥ್ ಅವರು ಹೇಳ್ತಾರೆ.
ಮೀನಾ ಹೊರಗೆ ಚೆಲ್ಲಕ್ಕೆ ಅಂತ ಹೋಗ್ತಾಳೆ. ಲೋ ರವಿ, ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡು, ನೀನೇ ಹೋಗಿ ತಗೊಳ್ಳೋ ಅಂತ ಹೇಳ್ತಾನೆ. ರವಿ, ತುಂಬ ಸುಸ್ತಾಗಿದೆ ಕಣೋ, ನಿದ್ದೆ ಬರ್ತಾ ಇದೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ರವಿ ಒಳಗೋಗಿ ನೀರು ತಂದು ಕೊಡ್ತಾನೆ. ಆಗ ರಂಗನಾಥ್ ಅವರು, ಮನೋಜ್ ಒಂದೇ ದಿವಸಕ್ಕೆ ಇಷ್ಟು ಸುಸ್ತಾಗ್ಬಿಟ್ನೋ ಅಪ್ಪೋ, ಇವತ್ತು ಫಸ್ಟ್ ಡೇ ಅಲ್ಲಪ್ಪ, ತುಂಬ ಜನರ ಜೊತೆ ಮಾತಾಡಿ ಬಾಯೆಲ್ಲ ನೋವಾಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಸುಸ್ತು. ಆಗ ಸೂರ್ಯ, ಅಯ್ಯೋ ನೋಡ್ದೇನಪ್ಪ, ಒಂದೇ ದಿನಕ್ಕೆ ಈ ಅವಸ್ಥೆನ ಈ ನನ್ನ ಮಗಂದು. ಏ ಮೈಕಮ್ಮ, ನೀನು ದಿನ ಪೇಜ್ ಗಂಟ್ಲೆ ಊದ್ತಾ ಇರ್ತೀಯಲ್ಲ, ಸುಸ್ತಾಗಲ್ವೇನಮ್ಮ. ಆಗ ಶ್ರುತಿ, ಆ್ಯಕ್ಚುಲಿ ಸೂರ್ಯ ಅವರೇ, ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆ್ಯಂಡ್ ಮನೋಜ್ ಅವರೇ, ಸೇಲ್ಸ್ ಜಾಬ್ ಅಂದ್ರೇ ಕಸ್ಟಮರ್ಸ್ನ ಹೊಲಿಸ್ಕೊಳ್ಳೋದು, ಮಾತಾಡೋದು. ಶ್ರುತಿ, ಇದು ಗೊತ್ತಿಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ ಕಣೋ ಮನೋಜ, ಆ ಕೆಲಸ ಮಾಡೋಕ್ಕೆ ಅಷ್ಟೊಂದು ಜನ ಇರೋದು, ಅವ್ರಿಗೆ ಹೇಳಿದರೆ ಅವ್ರು ಮಾಡ್ತಿರ್ಲಿಲ್ವಾ, ನೀನು ಯಾಕೆ ಮಾತಾಡೋಕೆ ಹೋದೆ ಅಂತ ಶಾಂತಿ ಹೇಳ್ತಾಳೆ. ಮಾಡೋದು ಉತ್ತಮ. ಆಗ ರಂಗನಾಥ ಅವ್ರು ಹೇಳ್ತಾರೆ, ತಾನು ಮಾಡೋದು ಉತ್ತಮ, ಮಗು ಮಾಡೋದು ಮಧ್ಯಮ, ಹಾಳು ಮಾಡೋದು ಹಾಳು ಅಂತ ಕೇಳಿಲ್ವೇನೆ? ಹೌದು ಹೇಳಿ, ದಿನ ಎಂಜಿನ್ ರೂಮಲ್ಲಿ ಹಿಂಗೆ ಹಿಡ್ಕೊಂಡು ಕೂತಿದ್ರೆ ನಿಮಗೇನು ಗೊತ್ತಾಗುತ್ತೆ, ಕಷ್ಟಪಡೋರು ಪಾಡು ಬಂದುಬಿಟ್ರು ಹೇಳೋಕ್ಕೆ ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ, ಈ ಸಕ್ಕರೆಗೆ ಪೆಂಗೆ ಬಿಟ್ಟರೆ ಬೇರೆ ಯಾರೂ ಕಾಣೋದೇ ಇಲ್ಲ. ಸಕ್ಕರೆ, ಈ ಸಂಪತ್ತಿಗೆ ನೀನು ಯಾಕೆ ಮದುವೆ ಆಗಬೇಕಿತ್ತು? ಕುಂತಿ ಸೂರ್ಯನ ಕೇಳ್ಕೊಂಡಂಗೆ ನೀನು ಹಾಗೆ ಬೇಡ್ಕೊಂಡು ಮನುಜನ್ನ ಹೊತ್ಕೊಬೇ ಇಡಬೇಕಾಗಿತ್ತು. 3 ಹೊತ್ತು ಹಾಗೆ ಪೆಂಗ್ಯ ಅಂದ್ಕೊಂಡು ಕೂತಿರ್ತೀಯಲ್ಲ. ನಮ್ಮಪ್ಪನ ಎಂಜಿನ್ AC ರೂಮಲ್ಲಿ ಕೂತ್ಕೊಂಡು ಓಡಿಸ್ತಿರ್ಲಿಲ್ಲ, ಕಷ್ಟಪಡ್ತಾಯಿದ್ರು, ಹೇಳಿಕೊಡ್ತಾ ಇರಲಿಲ್ಲ ಗೊತ್ತಾ. ಯಜಮಾನ ಆದವನು ಮನೆಗೆ ಬಂದು ಸಂತೋಷನ ಹಂಚ್ಕೋತಾನೆ ಹೊರತು ನೋವನ್ನು ಹಂಚ್ಕೊಡಲ್ಲ. ನಾವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡ್ತಾ ಹೋದರೆ ಯಾವ ನೋವು ಇರಲ್ಲಪ್ಪ. ನಾನು ಇಡೀ ದಿನ ಹೀಟಲ್ಲೇ ಕಿಚನ್ನಲ್ಲೇ ಇರ್ತೀನಿ, ಬಟ್ ನನಗೆ ಯಾವತ್ತೂ ಬೇಜಾರು ಅನಿಸಿಲ್ಲ, ಸಾಕಾಯಿತು ಅಂತಲೂ ಅನಿಸಿಲ್ಲ ಅಂತ ರವಿ ಹೇಳ್ತಾನೆ. ಆಗ ಮೀನಾ, ನಾವು ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಅದರಿಂದ ನಮಗೆ ಖುಷಿ ಆಗುತ್ತೆ ಹೊರತು ಆಯಾಸ ಅನಿಸಲ್ಲ ಅಂತ ಹೇಳ್ತಾಳೆ. ಕರೆಕ್ಟಾಗಿ ಹೇಳಿದ್ರಿ ಮೀನಾ ಅವರೇ, ನಾವು ಮಾಡೋ ಕೆಲಸನ ಪ್ರೀತಿಸಬೇಕು, ಆವಾಗಲೇ ಯಾವ ಕಷ್ಟನೂ ಅನಿಸಲ್ಲ ಅಂತ ಶ್ರುತಿ ಹೇಳ್ತಾಳೆ. ಆಗ ರೋಹಿಣಿಗೆ ಕೋಪ ಬರುತ್ತೆ. ಇವರು ಮಾಡೋ ಕೆಲಸನ ಇಷ್ಟಪಟ್ಟೆ ಮಾಡ್ತಿರೋದು, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಸುಸ್ತಾಗಿದ್ದಾರೆ ಅಷ್ಟೇ. ಸರಿ ಇಬ್ಬರು ಹೋಗಿ ರೆಸ್ಟ್ ಮಾಡಿ, ಬಟ್ಟೆ ಚೇಂಜ್ ಮಾಡಿಕೊಂಡು ರೆಸ್ಟ್ ಮಾಡಿ, ಬಂದು ಊಟ ಮಾಡಿಕೊಂಡೇ ಮಲಗಬೇಕು, ಸರಿನಾ? ಹೋಗಮ್ಮ ಹೋಗು ಮನುಜ, ಹೋಗಪ್ಪ ಅಂತ ಹೇಳಿಬಿಟ್ಟು ಶಾಂತಿ ರೂಮಿಗೆ ಕಳಿಸ್ತಾಳೆ. ಆಗ ಸೂರ್ಯ, ಅಪ್ಪೋ, ನಿನ್ನ ದೊಡ್ಡ ಮಗನಿಗೆ ಮನೋಜ್ ಅಂತ ಹೆಸರಿಡೋ ಬದಲು ಮನುಜ ಅಂತ ಹೆಸರಿಡಬೇಕಾಗಿತ್ತು. ಯಾಕೋ ಮನುಜ, ಯಾಕಂತನೋ ಮನುಜ ಮನುಷ್ಯ ಅಂತ ಹೇಳಿದರೆ ಮನುಷ್ಯತ್ವ ಅರ್ಥ ಮಾಡ್ಕೋತಿದ್ದ ಅಂತ. ಆಗ ರಂಗನಾಥ್, ನಂದೆಲ್ಲಪ್ಪ ಸೆಲೆಕ್ಷನ್ನು, ಅದಕ್ಕೆ ನಿಂತಿದ್ದಾಳಲ್ಲ ಇವಳ್ದು 3 ಮಕ್ಕಳು ಕರೆಕ್ಟಾಗಿದ್ದಾವೆ ಅಂತ ಹೇಳ್ತಿದ್ರೆ ಎಲ್ಲರೂ. ಈ ಕಡೆ ಮನೋಜ ರೂಮಿಗೆ ಬಂದು ತದ್ವಾ ಕಾಲು ಆ ಕಡೆ ಮಾಡ್ಕೊಂಡು ಮಲ್ಕೊಂಡಿರ್ತಾನೆ. ರೋಹಿಣಿ ಹೇಳ್ತಾಳೆ, ಮನೋಜ್ ಎದ್ದೇಳಿ ಊಟ ಮಾಡಿ ಮಲ್ಕೊಳ್ಳಿ ಹೇಳಿ ಅಂತ ಹೇಳಿದರೆ ಮನೋಜ, ಊಟನೂ ಬೇಡ ತಿಂಡಿನೂ ಬೇಡ, ನಾನು ನಿದ್ದೆ ಮಾಡಬೇಕು, ಹೋಗು ರೋಹಿಣಿ ಬೇಕಾ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಬರ್ತಾಳೆ. ರೋಹಿಣಿ, ಆಯ್ತು ನಮ್ಮ ಎಲ್ಲ ಕೆಲಸ, ಇವನ್ಯಾಕೆ ಹಿಂಗೆ ಬಿದ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ನಿನ್ನೆ ರಾತ್ರಿ ನಿದ್ದೆ ಇಲ್ವಲ್ಲ, ಅದಕ್ಕೆ ಮಲ್ಕೊಂಡಿದ್ದಾರತ್ತೆ, ಮತ್ತೆ ಊಟ ಮಾಡಬೇಕಲ್ಲಮ್ಮ, ಕರಿಯಮ್ಮ, ಆಲ್ರೆಡಿ ಕರೆದೆ ಅತ್ತೆ, ಬರ್ತಾ ಇಲ್ಲ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ನಾನು ಕರಿತೀನಿ ತಡಿ, ಮನುಜ ಬಾರೋ ಊಟ ಮಾಡೋಣ ಅಂತ ಕರೀತಾಳೆ. ಆಗ ಮನುಜ, ನನಗೆ ಊಟನೂ ಬೇಡ ತಿಂಡಿನೂ ಬೇಡ, ನನಗೆ ನಿದ್ದೆ ಬೇಕು ಅಂತ ಜೋರಾಗಿ ಕಿರಿಸ್ತಾನೆ. ಸರಿ ಬಿಡು, ಬಿದ್ಕೋ ನೀನು ಬಾಮ್ಮ, ಊಟ ಮಾಡೋಣ, ಬಾ ಹೆಂಗಾಡ್ತಾನೆ ನೋಡು ಅಂತ ಹೇಳಿಬಿಟ್ಟು ಅಲ್ಲಿಂದ ಇಬ್ಬರು ಹೋಗ್ತಾರೆ. ಮನುಜ ಅಲ್ಲೇ ಮಲ್ಕೋತಾನೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಬೆಳಗ್ಗೆ ಎಲ್ಲರೂ ಎದ್ದಿರ್ತಾರೆ. ರೋಹಿಣಿ, ಮನೋಜ್ ರೆಡಿ ಆಗ್ತಾ ಇದ್ದಾನಾ? ಇಲ್ಲ ಅತ್ತೆ, ಇನ್ನೂ ಮಲಗಿದ್ದಾರೆ. ಆಗ ಶಾಂತಿ, ಎಬ್ಸಕ್ಕಾಗಲ್ವಾ ನಿನ್ನ ಗಂಡನ ನಿನಗೆ ಅಂತ ಬೈತಾಳೆ. ಅತ್ತೆ ಕೋಪ ಕೊತ್ತಿ ಮೇಲೆ ಅಂತ ಕೇಳಿದ್ದೆ, ಆದರೆ ಸೊಸೆ ಮೇಲೆ ಈ ಸೂಪ್ನಾತಿ ಗರ್ವ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಸಂತೋಷಕ್ಕೆ ಹೀಗೆ ತಣ್ಣೀರು ಏರಿಸ್ತಾ ಇದ್ರೆ ಕೊನೆಗಾಲದಲ್ಲಿ ನೀನು ನಿನ್ನ ಗಂಡ ಇಬ್ಬರು ಸೇರಿಕೊಂಡು ಮೂಲೆಯಲ್ಲಿ ಬಿದ್ದಿರ್ತೀರ ಅಂತ ಹೇಳ್ತಾಳೆ ಶಾಂತಿ ಮೀನನ ಹತ್ರ ಹೋಗ್ಬಿಟ್ಟು. ಆಗ ಮೀನಾ ತುಂಬಾ ಕೋಪ ಮಾಡಿಕೊಂಡು ಅತ್ತೆ ಅಂತ ಚೀರ್ತಾಳೆ. ಆಗ ತುಂಬಾ ಮೀನಾಗೆ ಕೋಪ ಬಂದಿರುತ್ತೆ. ಶಾಂತಿ ಹತ್ರ ಹೋಗಿ ಎದುರಾಗಿ ನಿಂತ್ಕೋತಾಳೆ. ಅಲ್ಲಿಗೆ ಮುಗಿಯುತ್ತೆ. ಮುಂದಿನ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ.